ಬಸ್ಸಲ್ಲಿ ಸೀಟ್ ಸಿಕ್ಕಿದಾಗ, ಮದ್ವೆ ಮನೆಯಲ್ಲಿ ಊಟಕ್ಕೆ ಚೇರ್ ಸಿಕ್ಕಿದಾಗ ಸುಮ್ನೆ ಕೂತ್ ಬಿಡ್ಬೇಕು. ಇನ್ನೂ ಒಳ್ಳೆ ಚೇರ್ ಸಿಗ್ಲಿ ಅಂತ ಹುಡುಕ್ತಾ ಇದ್ರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೇಕಾಗತ್ತೆ. ಅದೇ ತರ ಮದ್ವೆ ವಿಚಾರದಲ್ಲೂ ಅವಳನ್ನ ಬಿಟ್ಟು ಇವಳನ್ನ ಬಿಟ್ಟು ಅಂತ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರೆ ಮದ್ವೆ ಆದಂಗೆನೆ. ಈ ವಿಷಯನ ಸ್ವಲ್ಪ ನಮ್ಮ ಹರೀಶ್ಗೆ ಅರ್ಥ ಮಾಡಿಸ್ಬಿಟ್ಟು ಬರೋಣ ಬನ್ನಿ. ಹರೀಶ, ಇವತ್ ನಾನ್ ನಿನ್ ಕಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಫಸ್ಟ್ ಟೈಮ್ ಹುಡುಗಿ ತರ ಕಾಣಿಸ್ತಿದ್ಯಾ? ಸಾತಾಯಿಸ್ಬೇಡ ಕಣೋ, ನಿಜ ಹೇಳು, ನಾನ್ ಹೆಂಗ್ ಕಾಣ್ತಾ ಇದ್ದೀನಿ? ಕಲರ್ಫುಲ್ ಆಗಿ. ಬೈಲಿ, ಜಾತ್ರೆ ಗಾಡಿ ತರ ಕಾಣಿಸ್ತಿದ್ಯಾ? ಹೋಗ್ಲಿ, ಇವತ್ ಯಾವ ದಿನ ಅಂತನಾದ್ರೂ ಹೇಳು. ಇವತ್ತು ಸೋಮವಾರ. ಇವತ್ತು ನಾನ್ ವೆಜ್ ತಿನ್ಬಾರ್ದು. ಹೋಗ್ಲಿ, ಡೇಟ್ ಎಷ್ಟು ಹೇಳು? ಇವತ್ತು 12. ಇವತ್ತು ಡೇ ಸ್ಪೆಷಲ್ ಏನ್ ಹೇಳು? ಕರೆಕ್ಟ್, ಇವತ್ತು ನಮ್ಮ ಮನೆಗೆ ಪಮ್ಮಿ ತಂದಿದ್ದಿನ. ಲೇ, ಇವತ್ತು ನಿಮ್ಮನೆಗೆ ನಾಯಿ ತಂದಿರೋ ದಿನ ಅಂತ ನೆನ್ಪಿರುತ್ತೆ, ಇವತ್ತು ಡೇ ಸ್ಪೆಷಲ್ ಏನಂತ ನೆನ್ಪಿರಲ್ವಾ? ನನ್ ಕಣ್ಣಿಗೆ ಒಂದು ಕ್ಷಣ ಕಾಣಿಸ್ಕೊಳ್ಬೇಡ. ಐ ಹೇಟ್ ಯು, ಗೆಟ್ ಔಟ್, ಗೆಟ್ ಔಟ್. ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಿಜ ಹೇಳ್ತಾ ಇದ್ಯಾ? ಹೋಗ್ತಾ ಇದ್ದೀನಿ. ಹೋಗ. ಹೋದ್ರೆ ಮತ್ತೆ ಬರಲ್ಲ. ಬೇಕಾಗಿಲ್ಲ, ಹೋಗ್ತಾ ಇದ್ದೀನಿ. ಹೋಗು. ಓಕೆ, ಬಾಯ್. ಓಯ್ ಬರ್ಫಿ, ವಿಶ್ ಯು ಹ್ಯಾಪಿ ಬರ್ಡೇ. ಐ ಲವ್ ಯು ಫಾರ್ ಎವರ್. ಐ ಲವ್ ಯು ಟು. ನಂಗೆ ಗೊತ್ತಿತ್ತು ಕಣೋ, ನೀನ್ ಯಾವ ದಿನ ಮರೆತ್ರು ಈ ದಿನ ಮರೆಯಲ್ಲ ಅಂತ. ಇವತ್ ನಂಗೆ ಡೈಮಂಡ್ ರಿಂಗ್ ಕೊಡಿಸ್ತೀಯ ಅಲ್ವಾ? ಕೊಡಿಸ್ತೀನಿ. ಚಿನ್ನ, ನೀನು ನಕ್ಷತ್ರ ಆಗ್ಬೇಕಿತ್ತು. ಸತ್ತಾದ್ರೂ ನಾನು ನಿನ್ನ ಹತ್ರ ಬರ್ತಾ ಇದ್ದೆ. ಆಟೋದಲ್ಲಿರುವಾಗ್ಲೇ ಮೀಟ್ ಹಾಕಿಲ್ಲ, ಇನ್ ಮೆಟ್ರೋದಲ್ಲಿ ಹೋಗುವಾಗ ಏನ್ ಮಾಡ್ತೀಯಾ? ಚಿನ್ನ, ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿನ್ನ ಟಚ್ ಮಾಡಕ್ಕೂ ನನಗ್ ಭಯ ಆಗುತ್ತೆ. ಬಾಯಲ್ಲಿ ಹುಣ್ಣಾಗಿದೆ ಅಂತ ಊಟ ಮಾಡೋದ್ ಬಿಡೋನು ಮುಟ್ಟಾಳ. ಏನ್ ಸರ್ ಇದು? ನನ್ಗೆ ಪಂಚ್ ಮೇಲ್ ಪಂಚ್ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾಳೆ. ನಾನೊಂದು ಪಂಚ್ ಹೊಡಿತೀನಿ ನೋಡಿ ಇವಾಗ. ಚಿನ್ನ, ನಾನೇನಾದ್ರೂ ಸತ್ತೋದ್ರೆ ನೀನ್ ಏನ್ ಮಾಡ್ತೀಯಾ? ನಾನ್ ನನ್ ತಂಗಿ ಜೊತೆ ಇರ್ತೀನಪ್ಪ. ಒಂದ್ ವೇಳೆ ನಾನೆಲ್ಲಾದ್ರೂ ಸತ್ತೋದ್ರೆ? ನಾನು ಅಷ್ಟೇ ನಿನ್ ತಂಗಿ ಜೊತೆ ಇರ್ತೀನಿ. ಸಾರಿ ಕಣೆ, ಸಾರಿ ಕಣೆ. ನಾನು ನಿಂಗೆ ಏನೋ ಒಂದು ಕೇಳೋದೇ ಮರ್ತೋಯ್ತು. ನೆನ್ನೆ ರಾತ್ರಿ ಫೋನ್ ಮಾಡ್ಬಿಟ್ಟು ಭಯ ಆಗ್ತಾ ಇದೆ ಅಂದ್ಯಲ್ಲ, ಏನಕ್ಕೆ? ಅಯ್ಯೋ, ಅದೇನಾಯ್ತು ಗೊತ್ತಾ? ಏನಾಯ್ತು? ನಿನ್ನೆ ಸ್ನಾನ ಮಾಡ್ತಾ ಇದ್ದೆ. ಕೊರಿಯರ್ ಬಾಯ್ ಮನೆ ಒಳಗೆ ಬಂದ್ಬಿಟ್ಟಿದ್ದ. ಆಮೇಲೆ ಬರೀ ಟವಲ್ ಅಲ್ಲಿ ಇದ್ನಲ್ಲ, ನಾಚಿಕೆ ಇತ್ತು. ಅದಕ್ಕೆ ಏನು, ಟವಲ್ ಬಿಚ್ಚಿ ಮುಖ ಮುಚ್ಕೊಂಡೆ. ಎಷ್ಟೇ ಆದ್ರೂ ಹೆಣ್ಮಕ್ಳಲ್ವಾ, ಮಾನ ಮರ್ಯಾದೆ ಇಂಪಾರ್ಟೆಂಟ್. ಅಯ್ಯ, ನೀನು ಮಾನ ಮರ್ಯಾದೆಗೆ ನನ್ನ ನೆಕ್ಲ ತುರ್ಕ. ಬರೀ ಪೋಸ್ಟರ್ ನೋಡ್ಕೊಂಡು ಹೋಗಕ್ ಬಂದನ್ಗೆ ಇಡೀ ಸಿನಿಮಾನೇ ತೋರ್ಸ್ಕೊಳ್ತಿದ್ಯಲ್ಲೇ. ಜೋಕ್ ಮಾಡ್ದೆ ಕಣೋ. ಜೋಕಾ? ನಾನ್ ಸೀರಿಯಸ್ ಅನ್ಕಣ್ಣಲ್ಲೇ. ಅದೋಗ್ಲಿ ಚಿನ್ನ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ. ನಾನೇನಾದ್ರೂ ನಿನ್ ಕೆನ್ನೆಗೆ ಮುತ್ಕೊಟ್ಟು ಓಡೋದ್ರೆ ನೀನ್ ಏನಂತೀಯ? ಬರೀ ಕೆನ್ನೆಗೆ ಮಾತ್ರ ಮುತ್ಕೊಟ್ಟ ಅನ್ಕೊಂತೀನಿ. ಟೈಮ್ ಆಯ್ತು ಅನ್ಸುತ್ತೆ, ನಾನು ಹೊರಡ್ತೀನಿ ಕಣೋ. ಬಾಯ್. ಓಯ್ ಬರ್ಫಿ, ಹೋಗೋಕ್ಕೂ ಮುಂಚೆ ನನ್ನ ಜೊತೆ ಒಂದು ಸೆಲ್ಫಿ ತಗೊಳಲ್ವಾ? ಹೌದಲ್ವಾ? ಕೆನ್ನೆಗೆ ಮಾತ್ರ ಕಿಸ್ಕೊಟ್ಟ. ಏನ್ ಪಂಚ್ ಮಾಡ್ತಾಳ ಸರ್ ಇವಳು? ನಾನಂತೂ ಇವಳ ಜೊತೆ ಸ್ಕಿಟ್ ಮಾಡಲ್ಲ. ಇದೊಂದು ಪಂಚ್ ಸಾಕು ನಮ್ ಸ್ಕಿಟ್ ಗೆಲ್ಲಕ್ಕೆ. ಸೆಟ್ ಚೇಂಜ್. ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ. ಮಗನೇ, ನಿನಗೊಂದು ವಿಷಯ ಹೇಳ್ಬೇಕು. ಅದು ನೀನ್ ಏನಾದ್ರೂ ಕೇಳಿದ್ರೆ ಕುಡಿದು ಕುಪ್ಪಳಿಸ್ಬಿಡ್ತೀಯ. ಸಿನಿಮಾ ಸೀನ್ ತರ ನನ್ನ ಫ್ರೆಂಡ್ ಹತ್ರ ಎಲ್ಲ ತಿಳ್ಕೊಂಡ್ಬಿಟ್ಟು ನಮ್ಮ ಹುಡುಗಿನ ಒಪ್ಕೊಂಡ್ಬಿಟ್ರ ಅವ್ರ ಹತ್ರನೇ ಕೇಳೋಣ. ಏನಪ್ಪಾ? ಹೇ, ಈ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಕಣೋ. ಪಕ್ಕದ ಮನೆ ಮಹಾಲಕ್ಷ್ಮಿನೂ ಪಟಾಯಿಸ್ಕೊಂಡ್ಬಿಟ್ಟ. ಹೇ, ಅದಲ್ಲ ಕಣೋ, ಈ ಮನೆ ದೀಪ ಬೆಳಗಕ್ ಬರ್ತಾ ಇದ್ದಾಳೆ. ಅವ್ರ ಮಗಳು ದೀಪನೂ ಬಿಡ್ಲಿಲ್ವಾ? ಅದಲ್ಲ ಕಣೋ, ನಿನ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ಏನ್ ಗುರು ಸರ್ ಇದು? ನಮ್ಮಪ್ಪ ಊಟಕ್ಕೆ ವಿಟಮಿನ್ ಬೆರೆಸ್ಕೊಡ್ತೀನಿ ಅಂತ ವಿಷ ಬೆರೆಸ್ತಾ ಇದ್ದಾರೆ. ಅಪ್ಪ, ಲೈ, ಬೀಗರು ಬರೋ ಟೈಮ್ ಆಯ್ತು, ಬೇಗ ಬೇಗ ರೆಡಿ ಆಗಿ ಹೋಗು. ನಾನ್ ರೆಡಿ ಆಗಲ್ಲಪ್ಪ, ನನಗೆ ಇದೆಲ್ಲ ನಾಟಕ ಬಿಟ್ಟು ಬೇಗ ಬೇಗ ರೆಡಿ ಆಗು. ಅಪ್ಪ, ಇದ್ರಲ್ಲಿ ನಾಟಕ ಏನಪ್ಪ ಇದೆ? ಈ ಮದುವೆ ಅನ್ನೋದು ಡಾಕ್ಯುಮೆಂಟ್ ಇಲ್ದೇ ಇರೋ ಗಾಡಿ ಇದ್ದಂಗೆ. ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಲೈಫ್ ಪೂರ್ತಿ ಸುಮ್ನೆ ಫೈನ್ ಕಟ್ತಾನೆ ಇರ್ಬೇಕು, ಗೊತ್ತಾ? ಲೇ, ಹಿಂಗಂದ್ರೆ ಹೆಂಗೋ? ಕೆಮ್ಮು ಬರುತ್ತೆ ಅಂತ ದಮ್ ಹೊಡೆದ್ ಬಿಡ್ತೀವ? ನಿಮ್ಮಮ್ಮ ಹಿಂಗೆ ಬೇಡ ಬೇಡ ಅಂದೆ ನೀನು ಹುಟ್ಟಿದ್ದು.
ಆದ್ರೂ ನನ್ಗೆ ಮದ್ವೆ ಬೇಡ ಅಂದ್ರೆ ಬೇಡಪ್ಪ. ಏನ ಮದ್ವೆ ಬೇಡವಾ? ಬೇಡ. ಲೇ ಮೊನ್ನೆ ಪಕ್ಕದ ಮನೆ ವೆಂಕಟೇಶ್ ಅವ್ನ ಮಗನಿಗೆ ಏನ್ ಮಾಡಿದ ಗೊತ್ತಾ? ಏನ್ ಮಾಡ್ದ? ಮದ್ವೆ ಆಗಲ್ವೇನೋ ನನ್ನ ಮಗನೇ ಹಿಂಗ್ ಕೈ ಮುರ್ದು ಹಿಂಗೆ ಸಾಯಂಗ್ ಹೊಡೆದಂತೆ ನೋಡು. ಅವನ್ ತರ ನಾನು ಮಾಡಕ್ಕೂ ಮುಂಚೆ ಬೇಗ ರೆಡಿ ಆಗು, ಬೀಗ್ರು ಬರೋ ಟೈಮ್ ಆಯ್ತು. ಅವ್ರಿಗೆ ಏನೇನ್ ಬೇಕು ನಾನೆಲ್ಲ ರೆಡಿ ಮಾಡ್ತೀನಿ. ಅಪ್ಪ ಅಪ್ಪ ಅಪ್ಪ, ಆ ಹುಡ್ಗಿಗ್ ಬೇರೆ ಪ್ರಾಮಿಸ್ ಮಾಡಿದ್ದೀನಿ. ಇವಾಗ ಏನ್ ಮಾಡ್ಲಿ? ಅಯ್ಯೋ ಬೀಗ್ರು ಇನ್ನೂ ಬರ್ಲೇ ಇಲ್ವಲ್ಲ. ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲ ಚೆನ್ನಾಗಿತ್ತಾ? ಉಪ್ಪು ಸ್ವಲ್ಪ ಕಮ್ಮಿ ಇತ್ತು. ಪಕ್ಕದಲ್ಲಿ ಕೇಳಿ ಕೊಡ್ತಾರೆ. ಬೀಗ್ರೆ ಕೂತಿರಿ, ನನಗೆ ಜ್ಯೂಸ್ ತಗೊಂಬರ್ತೀನಿ. ಬೀಗ್ರೆ ಹಂಗೆ ನಿಮ್ ಮಗನ್ ಕರ್ದ್ ಬಿಡಿ, ನೋಡ್ಕೊಂಡು ಮಾತುಕತೆ ಶುರು ಮಾಡೇ ಬಿಡುವ. ಹಂಗಂತೀರಾ? ಸರಿ ಬಿಡಿ. ಮಗನೇ ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಬಾರೋ. ಎಂತಿನ ನೆನ್ನೆ ರಾತ್ರಿ ಪೂರ್ತಿ ನಿಮ್ಮನೇಲೆ ಇದ್ನಲ್ಲ. ಪ್ರತಿದಿನ ರಾತ್ರಿ ಮನೆಗ್ ಬಾ 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 ಅಂದ್ರೆ ಎಷ್ಟು ಬರದ್ ನಾನು. ಆಲ್ರೆಡಿ ಎನರ್ಜಿ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಬಿಡು, ನನ್ಗೆ ಫೋರ್ಸ್ ಮಾಡ್ಬೇಡ, ನಾಳೆ ನೈಟ್ ಬರ್ತೀನಿ. ಬೀಗ್ರೆ ಯಾರಿದ್ದು ಅಸಹ್ಯ? ಮನೆ ಕೆಲಸದವನ ಅಲ್ಲ, ಇವನೇ ಮದ್ವೆ ಗಂಡು. ಅದು ಹಾ, ನಿನ್ನೆ ರಾತ್ರಿ ನೈಟ್ ಡ್ಯೂಟಿಗೆ ಹೋಗಿದ್ನಲ್ಲ, ನಿದ್ದೆ ಮೊಬೈಲ್ ಏನೇನೋ ಮಾತಾಡ್ತಾ ಇದ್ದಾನೆ. ಇವನ್ ಯಾಕೆ ಒಳ್ಳೆ ನಾಯಿ ತರ ಆಡ್ತಾ ಇದ್ದಾನೆ. ಡ್ಯಾಡಿ, ಹೂ ಇಸ್ ದಿಸ್ ಬೆಗ್ಗರ್ಸ್? ಇವ್ರೆ ಕಣ ನೀನ್ ನೋಡ್ಕೊಂಡು ಹೋಗಿ ಬಂದಿರೋದು. ಓ ಶಟ್, ನಿನ್ ಮುಂಚೆನೆ ಹೇಳೋದಲ್ವಾ? ನಾನು ಬಟ್ಟೆ ಹಾಕಂದೆ ಹಂಗೆ ಬರ್ತಾ ಇದ್ದೆ. ಜೋಕ್ ಮಾಡ್ದೆ. ಬಾಸ್ ಏನಂದ್ರು? ಯಾವ ಬಾಸು? ಅದು ಫೋನಲ್ಲಿ ಮಾತಾಡ್ತಿದ್ರಲ್ಲ. ನಾನ್ ಮಾತಾಡ್ತಾ ಇದ್ದಿದ್ ಬಾಸ್ ಹತ್ರ ಅಲ್ಲ, ಮತ್ತೆ ನನ್ ಗರ್ಲ್ ಫ್ರೆಂಡ್ ಹತ್ರ. ಹೆಚ್ಚಿನ ಅಯ್ಯೋ ಪಾರ್ಕ್ ಅಲ್ಲ ಬತ್ತು ನನಗೆ. ಯಪ್ಪ ಬೀಗ್ರೆ ಏನಿದು? ಅಯ್ಯೋ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಕೂತ್ಕೊಳ್ಳಿ, ಮಾತುಕತೆ ಶುರು ಮಾಡಿ. ಮತ್ತೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಇಟ್ಕೊಂಡಿದ್ದೀನಲ್ಲ, ನೀನು ಇಟ್ಕೊಂಡಿದ್ದೀನಿ, ಅವಳನ್ನ ಇಟ್ಕೊಂಡಿದ್ದೀನಿ. ಅದೆಲ್ಲ ಹೋಗ್ಲಿ, ನಮ್ಮ ಮನೆಗೆ ಯಾರ ಬಂದ್ಬಿಟ್ಟು ನನ್ನ ಮಗಳನ್ನೂ ಇಟ್ಕೊ ಅಂತ ಹೇಳ್ತಾ ಇದಾರೆ. ಅದು ನಾನೇ ಹೇಳಿದ್ದು. ಅಂದ್ರೆ ಕೆಲ್ಸಕ್ಕೊಂದಿಬ್ರನ್ನ ಇಟ್ಕೋ ಅಂತ. ಅವ್ರಿಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ, ಒಬ್ಬನೇ ಕೆಲಸ ಮಾಡ್ತೀನಿ ಅಂತಾನೆ. ಓ ಹಂಗ, ನಾನೇನೋ ಬೇರೆ ಅನ್ಕೋಬಿಟ್ಟಿದ್ದೆ. ಬೀಗ್ರೆ ನಿಮ್ ಮಗನ್ ಕೂರ್ಸಿ ಏನಾದ್ರು ಮಾತಾಡ್ತೀವಿ. ಮಗನೇ ನಿನ್ ಬಗ್ಗೆ ಏನೋ ತಿಳ್ಕೊಬೇಕಂತೆ, ಬಂದ್ ಕೂತ್ಕೋ. ಓಕೆ ಚಿನ್ನ, ಆಮೇಲೆ ಮಾಡ್ತೀನಿ, ಬಾಯ್. ಏನ್ ತಿಳ್ಕೊಬೇಕಂತಪ್ಪ? ಬೇಗ ತಿಳ್ಕೊಳ್ಳೆ ಕೇಳಿ. ನಾನು ಪಕ್ಕದ ಮನೆ ಸುಬ್ಲಕ್ಷ್ಮಿ ಜೊತೆ ಒಡೆಯ ಸಿನಿಮಾಗೆ ಹೋಗ್ಬೇಕು. ಜೋಕ್ ಮಾಡ್ದೆ. ಅಂದಂಗ ಅಳಿ ಅಂದ್ರೆ ಏನ್ ಮಾಡ್ಕೊಂಡಿರೋದು? ಮಾಡ್ಕೊಂಡಿದ್ದೀನಲ್ಲ. ಏನ್ನ? ಬೆಳಿಗ್ಗೆ ಬೇಗ ಎದ್ರೆ ಸುಸ್ಸು ಮಾಡ್ತೀನಿ, ಆಮೇಲೆ ಬ್ರಷ್ ಮಾಡ್ತೀನಿ, ಆಮೇಲೆ ಟಿಫನ್ ತಿಂತೀನಿ, ಆಮೇಲೆ ಟಿವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಧ್ಯಾಹ್ನ ಎದ್ದು ಊಟ ಮಾಡ್ತೀನಿ, ಆಮೇಲೆ ಸಂಜೆ ಎದ್ಬಿಟ್ಟು ಸ್ನಾಕ್ಸ್ ತಿಂತೀನಿ, ಆಮೇಲೆ ರಾತ್ರಿ ಚೆನ್ನಾಗಿ ಊಟ ಮಾಡ್ಬಿಟ್ಟು 9 ಗಂಟೆ ಗಡತ್ತಾಗಿ ನಿದ್ದೆ ಮಾಡ್ತೀನಿ. ನಾನ್ ಕೇಳಿದ್ದು ಕೆಲ್ಸ ಏನ್ ಮಾಡ್ತೀರಿ ಅಂತ. ಅಯ್ಯೋ, ಇಷ್ಟು ಕೆಲಸ ಮಾಡೋದ್ರೊಳಗಡೆನೆ ಕತ್ತಗ್ ಬಂದಿರುತ್ತೆ, ಇನ್ನೇನ್ ಕೆಲಸ? ಅಂದಂಗೆ ನಿಮ್ ಮಗಳೇನ್ ಮಾಡ್ತಾ ಇರೋದು? ಮನೇಲಿ ಕೂತು ಓದ್ತಾಳೆ. ವಾಟ್ಸಾಪ್ ಮೆಸೇಜಾ? ಕಾಮಿಡಿ ಮಾಡ್ದೆ. ಅಲ್ಲ, ಕೆಲ್ಸನೇ ಮಾಡಲ್ಲ ಅಂದ್ರೆ ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀರಾ? ನೋಡಿ ಆಲೂಗಡ್ಡೆ ಅವ್ರೆ, ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಕಷ್ಟನೇ. ನನ್ನ ಫ್ರೆಂಡ್ಸ್ ಇದಾರಲ್ಲ, ಯಾರನ್ನಾದ್ರೂ ಒಬ್ರನ್ನ ಹೊಗಳೋದು, ಅವ್ರೇನಾದ್ರೂ ಕೊಡ್ಸಿದ್ರೆ ಹೊಟ್ಟೆ ತುಂಬಾ ತಿನ್ನೋದು. ಒಂದ್ ವೇಳೆ ಕೊಡ್ಸಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಣ್ ಕಾಣಿಸ್ದೇ ಇರೋ ರೀತಿ, ಕಿವಿ ಕೇಳದೆ ಇರೋ ರೀತಿ, ಚೆನ್ನಾಗಿ ಭಿಕ್ಷೆ ಬೇಡ್ಕೊಂಡು ಚಿಲ್ದ್ರೆ ಕಾಸಲ್ಲಿ ಹೊಟ್ಟೆ ತುಂಬಾ ತಿನ್ನೋದು. ಮದ್ವೆ ಆದ್ಮೇಲೆ ನನ್ ಮಗಳನ್ನ ಹೆಂಗ್ ನೋಡ್ಕೊಳ್ತೀರೋ? ಕೊಡ್ತೀನಲ್ಲ. ಏನು? ವರ್ಷಕ್ಕೊಂದ್ ಮಗುನ. ನೋಡಿ, ನನ್ ಬಡವ ಆಗಿರ್ಬೋದು, ಆದ್ರೆ ನಿಮ್ ಮಗಳು ಹೊಟ್ಟೆ ಮಾತ್ರ ಖಾಲಿ ಬಿಡಲ್ಲ. ಏನೋ ಮಾತಾಡ್ತಾ ಇದೀಯ ಬೀಗ್ರ ಮುಂದೆ ನೀನು? ಬೀಗ್ರೆ ಜೋಕ್ ಮಾಡ್ತಾ ಇದ್ದೆ. ನನ್ನ ಮಗ ಮಾಡಿದ್ದ. ಇರ್ಲಿ ಬಿಡಿ. ಅಂದಂಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆಯಾ? ಏನ್ ಹಿಂಗ್ ಕೇಳ್ತಾ ಇದೀರಾ? ಮನೇಲಿ ಬಾವಿ ಇರೋರ ಹತ್ರ ಹೋಗ್ಬಿಟ್ಟು ನೀರ್ ಸೇದೋ ಅಭ್ಯಾಸ ಇದೆಯಾ ಅಂತ ಕೇಳ್ತಾ ಇದೀರಲ್ಲ. ಖಂಡಿತವಾಗ್ಲೂ ಇದೆ. ದಿನಕ್ಕೆ ಎಷ್ಟು? ನೀವು ಕೊಡಿಸ್ದಷ್ಟು. ಕುಡಿಯೋ ಅಭ್ಯಾಸ? ಖಂಡಿತ ಇದೆ. ಎಷ್ಟು? ನೀವು ಕುಡಿಸ್ದಷ್ಟು. ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಾ? ಇಲ್ಲಪ್ಪ, ನಾನ್ ತುಂಬಾ ಒಳ್ಳೆ ವಿಡಿಯೋಗಳು ನೋಡ್ತೀನಲ್ವಾ, ಅದಕ್ಕೆ ಅವಾಗ ಡಿಲೀಟ್ ಮಾಡ್ಬಿಡ್ತೀನಿ. ನಾನ್ ಕೇಳಿದ್ದು ವರ್ಲ್ಡ್ ಹಿಸ್ಟ್ರಿ ಬಗ್ಗೆ. ನಾನ್ ಹೇಳಿದ್ದು ಬ್ರೌಸಿಂಗ್ ಹಿಸ್ಟ್ರಿ ಬಗ್ಗೆ. ನಾನ್ ನಿಮ್ಮ ಹತ್ರ ಒಂದ್ ಮಾತು ಕೇಳ್ತೀನಿ, ಸ್ವಲ್ಪ ರಾ ಅನಿಸ್ಬೋದು. ಅಲ್ಲ, ಒಂದೇ ಒಂದ್ ರಾತ್ರಿ ರೂಮ್ ಒಳಗಡೆ ಹಾಕೊಂಡು ಲಾಕ್ ಮಾಡ್ಕೊಳಕ್ಕೆ ತಾಳಿ ಯಾಕೆ ಕಟ್ಬೇಕು? ನಿನ್ನಂತ ಕಿತ್ತೋದವನ್ಗೆ ನನ್ನ ಮಗಳು ಕೊಡೋಕ್ಕಿಂತ
ಅವಳಿಗೆ ಮದುವೆನೇ ಮಾಡ್ಸಲ್ಲ ಕಣ. ಏ ಬಾರೆ. ಹಲೋ ಹಲೋ ಹರೀಶ, ದಯವಿಟ್ಟು ನನ್ನ ಮರ್ತ್ಬಿಡು. ನಮ್ಮ ಅಪ್ಪ ನಂಗೆ ಬೇರೆ ಹುಡುಗನ್ ಹುಡುಕಿದ್ದಾರೆ. ಆ ಹುಡುಗನ್ ಮದ್ವೆ ಆಗಿಲ್ಲ ಅಂದ್ರೆ ಅವ್ರು ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ನಂಗೆ ಕಾಲ್ ಮಾಡ್ಬೇಡ ಕಣೋ. ಬಾಯ್. ಏಯ್ ಬರ್ಫಿ ಚಿನ್ನ ಚಿನ್ನ. ಅಯ್ಯಯ್ಯೋ, ಸ್ಟ್ರೈಕ್ ದಿನ ಆಟೋದನ ಹತ್ರ ಜಗಳ ಆಡ್ಕೊಂಡು 106 ಕಿಲೋಮೀಟರ್ ನಡ್ಕೊಂಡ್ ಬಂದಾಗ ಆಗೋಯ್ತಲ್ಲಪ್ಪ. ದೇವ್ರೆ, ಹಾಲಲ್ಲಿ ನೆನ್ಸಿರೋ ಬಾದಾಮಿ ಇದ್ದಂಗಿದ್ದಾಳಲ್ಲಪ್ಪ. ನಾನು ಇರ್ಬೇಕಾಗಿರೋ ಮನೆ ಇದೇನಾ? ವಾವ್, ಸೂಪರ್ ಆಗಿದೆ ಅಪ್ಪ. ಅಪ್ಪ, ಮದುವೆ ಹುಡುಗಿ ಇವಳೇನಾ? ಹ್ಞೂ ಕಣ, ಇವಳೆ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ಮಾವ, ನಿಮ್ ಮಗಳು ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ಆದ್ರೆ ನೀನ್ ನಂಗೆ ಸತ್ರು ಇಷ್ಟ ಆಗಲ್ಲ ಕಣ. ನಿನ್ನಂತವನ್ಗೆ ನನ್ನ ಮಗಳು ಕೊಟ್ಬಿಟ್ರೆ ಅವಳ ಕತೆ ಅಷ್ಟೇ. ಬಂದ್ರೆ ಹೋಗೋಣ. ಮಾವ ಅಂದ್ರೆ ಮೆಟ್ಟೂರ್ಕ್ ಬಿಡ್ತೀನಿ ಬಾಯಿಗೆ. ನಡ್ರೆ. ಒಬ್ಬ ಗಂಡು ಹಿಂಗೆಲ್ಲ ಇದ್ರೆ ಹೆಣ್ಣಿನ ಮನೆಯವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಕ್ ಒಂದು ಚಿಕ್ಕ ಜಲಕ್ ಕೊಟ್ಟೆ ಮಾವ, ಅಷ್ಟೇ. ಅಂದ್ರೆ ಇಲ್ಲಿವರೆಗೂ ಮಾಡಿದ್ದು ತಮಾಷೆನಾ? ಹೌದೌದು. ಅಯ್ಯೋ ಬೀಗ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಗೊತ್ತಿಲ್ಲದೆ ಏನೇನೋ ಬೈದ್ಬಿಟ್ಟೆ, ಹೊಡೆದ್ಬಿಟ್ಟೆ. ಯಾವ್ದು ಮನ್ಸ್ ಹಾಕೋಬೇಡಿ. ಪರವಾಗಿಲ್ಲ. ನನ್ ಮಗ ಏನು ಅಂತ ನನಗೆ ಗೊತ್ತು. ನೋಡ್ದಾಗ ಗೊತ್ತಾಗ್ತಿದೆ. ಅರಿ ಅಂದ್ರೆ ಈ ಕಡೆ ತಿರುಗಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಗಾಬ್ರಲಿ ಸತ್ಯನೇ ಹೇಳ್ಬಿಟ್ಟೆ. ಅನ್ನಂಗೆ ನನ್ನ ಮಗಳ ಜೊತೆ ಏನಾದ್ರು ಮಾತಾಡೋದಿದ್ರೆ ಮಾತಾಡಿ. ನಾವು ಸ್ವಲ್ಪ ಮನೆ ನೋಡ್ತೀವಿ ಒಳಗಡೆ. ಬಾರೆ ಬೀಗ್ರೆ, ಬನ್ನಿ. ಹಾಯ್. ಹಾಯ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಇಲ್ಲ, ಕೇಳಿ. ನೋಡಿ, ನೀವ್ ಇವಾಗ್ಲೂ ನಿಮ್ಮ ಅಪ್ಪ ನಿಮ್ಮಮ್ಮನ ಮಧ್ಯಾಹ್ನ ಮಲಗ್ತೀರಾ? ಹೌದು. ನಿಮ್ಗೆ ಗೊತ್ತಾಯ್ತು? ನಿಮ್ಮ ಅಪ್ಪ ನೋಡಿದ್ರೆ ಹಿಂಗಿದ್ದಾರೆ, ನಿಮ್ಮಮ್ಮ ನೋಡಿದ್ರೆ ಹಿಂಗಿದ್ದಾರೆ, ನೀವ್ಯಾಕೆ ಹಿಂಗಿದ್ದೀರಾ? ಮೆಣಸಿನ್ಕಾಯಿ ನೋಡಕ್ ಸಣ್ಣದಾಗೆ ಇರುತ್ತೆ, ಆದ್ರೆ ಕೆಲ್ಸ ಜಾಸ್ತಿ ಮಾಡುತ್ತೆ. ಹಂಗಂತ ಯಾವಾಗ್ಲೂ ಬಾಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ, ತುಂಬಾ ಘಾಟು. ತಿಂದ್ರೆ ನೀವಾಗ್ತೀರಾ ಹೀಟು. ಆಮೇಲೆ ನಾನ್ ಮಾಡ್ತೀನಿ ಫೈಟು.